ಇನ್ನ ಮುಖ್ಯವಾಗಿ ನಮ್ಮ ಕೂಗು ಏನಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 12 ಪ್ರೈವೇಟ್ ಕಾಲೇಜ್ಗಳಿಗೆ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ದಯವಿಟ್ಟು ನನಗೆ 5 ನಿಮಿಷ ಟೈಮ್ ಕೊಡಿ. ನಾನು ಸಾಹೇಬ್ರಿಗೆ ನಾನು ಇದನ್ನ ಅರ್ಥ ಮಾಡಿಸ್ಬೇಕು. 2024ರಿಂದ ಇಲ್ಲಿವರೆಗೂ ಸುಮಾರು 12 ಪ್ರೈವೇಟ್ ಕಾಲೇಜ್ಗಳಿಗೆ ನಮ್ಮ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಮಾನ್ಯತೆಯನ್ನು ಕೊಟ್ಟಿದೆ ಪ್ರೈವೇಟ್ ಡಿಗ್ರಿ ಮಾಡಬೇಕು ಅಂತೇಳಿ. ಈ ಪ್ರೈವೇಟ್ ಕಾಲೇಜ್ಗಳು ಯಾವುದೇ ರೀತಿಯಾದಂತಹ ICR ನ ಮಾನದಂಡಗಳನ್ನ ಪಾಲನೆ ಮಾಡದೆ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ಗಳು ಇವತ್ತು ಪ್ರತಿ ವರ್ಷ 100ರಿಂದ 200 ಜನ ವಿದ್ಯಾರ್ಥಿಗಳಿಗೆ ಡಿಗ್ರಿಗಳನ್ನ ಕೊಡ್ತಾ ಇದೆ. ಈ ಡಿಗ್ರಿ ಯಾವುದೇ ರೀತಿಯಾಗಿ ಇದನ್ನ ನಾವು ಒಪ್ಕೊಳ್ಳಕ್ ಆಗೋದಿಲ್ಲ. ಮುಖ್ಯವಾಗಿ ಸರ್ ನಿಮ್ ಗಮನಕ್ಕೆ ಇರಲಿ, ಇದು ಈ ಪ್ರೈವೇಟ್ ಕಾಲೇಜ್ಗಳು ಯಾರ ಹೆಸರಲ್ಲಿ ಅಂತ ಹೇಳಿದ್ರೆ, ಒಂದು ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವ್ರದಿದೆ, ಪ್ರಭಾಕರ್ ಕೋರೆ ಅವ್ರದಿದೆ, ಆಮೇಲೆ ಬಾಗಲಕೋಟೆಯಲ್ಲಿ ಪಾಟೀಲ್ ಅವ್ರದಿದೆ, ಆಮೇಲೆ ಕರಿಯಪ್ಪ ಕಾಲೇಜ್ ಅವ್ರಿಗೆ DK ಶಿವಕುಮಾರ್ ಅವರೇನೆ ಇದಕ್ಕೆ ಏನೋ ಕರಿಯಪ್ಪ ಕಾಲೇಜ್ಗೆ ಟ್ರಸ್ಟಿ DK ಶಿವಕುಮಾರ್ ಅವರಿದ್ದಾರೆ. BGS ಕಾಲೇಜ್ ನಮ್ಮ ನಿರ್ಮಲಾನಂದ ಸ್ವಾಮಿ ಇದ್ದಾರೆ. ಈ ರೀತಿ 12 ಕಾಲೇಜ್ಗಳಿದೆ. ಇವು ಯಾವುದೇ ಕಾಲೇಜ್ಗಳು ಕೂಡ ಡಿಗ್ರಿ ತಗೋತಾರಂತ ವಿದ್ಯಾರ್ಥಿಗಳು ಕೇವಲ 2 ಬಿಲ್ಡಿಂಗ್ ಇಟ್ಕೊಂಡು ಡಿಗ್ರಿ ಕೊಡ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು 1000ರಿಂದ 2000 ಎಕರೆ ಇಟ್ಕೊಂಡು ಎಲ್ಲಾ ರೈತರ ಮಕ್ಕಳಿಗೆ ನಾವು ಅಲ್ಲಿ 50% ನಾವು ರಿಸರ್ವೇಶನ್ ಕೊಡ್ತಾ ಇದ್ದೀವಿ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ದಯವಿಟ್ಟು ಗಮನ ಇಟ್ಕೊಳ್ಕೊಳ್ಳಿ. ನಿಮ್ಗೆ ಇದು 945 ಪೋಸ್ಟ್ 10 ವರ್ಷ ಆದ್ಮೇಲೆ ಕಾಲಾಗಿದೆ. ನೀವು 36,000 ಜನ ಬರಿತಾ ಇದ್ದೀರಾ. ಇನ್ನು 2 ವರ್ಷ ಆದ್ಮೇಲೆ 1 ಲಕ್ಷ ಜನ ಬರೀತೀರಾ. ಈ ಪ್ರೈವೇಟ್ ಕಾಲೇಜ್ಗಳಿಂದ ಹೊರಗಡೆ ಬರ್ತಾರೆ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಯಾವುದೇ ರೀತಿಯಾದ ರೈತರ ಮಕ್ಕಳಿಗೆ ರಿಸರ್ವೇಶನ್ ಇಲ್ಲ. CT ಮುಖಾಂತರ ಅಡ್ಮಿಷನ್ ತಗೋತಾ ಇಲ್ಲ. ನೇರವಾಗಿ ಅವರು ಡೊನೇಷನ್ ಕೊಟ್ಬಿಟ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಡಿಗ್ರಿನ ಕೊಂಡ್ಕೋತಾ ಇದ್ದಾರೆ. ಅಟೆಂಡೆನ್ಸ್ ಅಲ್ಲಿ ಕಂಪಲ್ಸರಿ ಇಲ್ಲ. ಅಲ್ಲಿ ಅಟೆಂಡೆನ್ಸ್ ಕೇಳಿದ್ರೆ ನಾನು ಓನರ್ ಹೇಳ್ತೀನಿ, ನಾನು ಚೇರ್ಮನ್ ಹೇಳ್ತೀನಿ, ನಾನು ಅಟೆಂಡೆನ್ಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ 80% ಅಟೆಂಡೆನ್ಸ್ ಕಡಿಮೆ ಇದ್ರೆ ನಿಮಗೆ ಡಿಗ್ರಿನೇ ಸಿಗ್ತಾ ಇಲ್ಲ. ಇಲ್ಲಿ ನೀವೆಲ್ಲ ಡಿಗ್ರಿನ 80% ತಗೊಳ್ಳೋದಕ್ಕೆ ನೀವು ಸುಮಾರು 64 ಕೋರ್ಸ್ಗಳು 164 ಸಬ್ಜೆಕ್ಟ್ 164 ಇದ್ರಲ್ಲಿ ಮಾಡ್ತೀರಿ. ಇಲ್ಲೆಲ್ಲ ಏನ್ ಮಾಡ್ತಿದ್ದಾರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಸರ್ ಇದಕ್ಕೆ ದಯವಿಟ್ಟು ಒಂದು ಆಕ್ಟ್ ನ ತರಬೇಕು. ICR ಮಾನದಂಡಗಳಿರುವಂತಹ ಕಾಲೇಜ್ಗಳಿಗೆ ಮಾನ್ಯತೆ ಕೊಡಬೇಕು ನೀವು ಸರ್. ಥ್ಯಾಂಕ್ ಯು. ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್